ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಟೈಮು 8 ಗಂಟೆ. ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ನನಗೆ ಸ್ನೇಹಿತರೆ ಯಾಕೋ ಗಂಟ್ಲು ಚುಚ್ಚಕ್ಕೆ ಶುರು ಆಗ್ಬಿಟ್ಟಿದೆ. ನಮ್ಮ ಸಾನುಗೆ ಸ್ವಲ್ಪ ಅಲರ್ಜಿಕ್ ಎಫೆಕ್ಟ್ ಆಗಿದೆ. ಅಂದರೆ ಅವಳಿಗೆ ಸ್ವಲ್ಪ ವೆದರ್ ಚೇಂಜ್ ಆದರೂ, ಫುಡ್ ಏನಾದ್ರೂ ಚೇಂಜ್ ಆದ್ರೂ ತುಂಬ ಬೇಗ ಇನ್ಫೆಕ್ಷನ್ ಆಗುತ್ತೆ. ಅದು ಅಲರ್ಜಿಕ್ ಇನ್ಫೆಕ್ಷನ್ ಅವಳಿಗೆ. ಅವಳ ಕಡೆಯಿಂದಾಗಿ ನಾನು ಎವ್ರಿ ಟೈಮ್ ನೆನಪಿಂದ ಅವಳು ನನಗೆ ದಿನ ಊಟ ಮಾಡಬೇಕಾದ್ರೆ ಒಂದು ತುತ್ತು ತಿನ್ನಿಸ್ತಾಳೆ. ನಾನು ಅವಳಿಗೆ ಹುಷಾರಿಲ್ಲದೆ ಇದ್ದಾಗ ತಿನ್ನಿಸ್ಕೊಳ್ಳೋದಿಲ್ಲ, ನನಗೂ ಎಫೆಕ್ಟ್ ಆಗುತ್ತೆ. ಆಮೇಲೆ ನಾನು ಮಲ್ಕೊಂಡ್ರೆ ಯಾರು ನೋಡ್ಕೊಳ್ಳೋರು ಅವಳಿಗೆ ಅಂತ ಹೇಳಿಬಿಟ್ಟು. ಈ ಸಾರಿ ಅಷ್ಟೊಂದು ಸಿವಿಯರ್ ಆಗಿರಲಿಲ್ಲ. ಫಸ್ಟ್ ಡೇ ಆಯಿತು, ಸ್ಟಾರ್ಟಿಂಗಲ್ಲೇ ಇದು ಅಲರ್ಜಿಕ್ದು ಅಂದ್ಬಿಟ್ಟು ಅಲರ್ಜಿಕ್ದು ಟ್ಯಾಬ್ಲೆಟ್ ಕೊಟ್ಟೆ. ಸೊ ದಿನಕ್ಕೆ 2 ಏನೋ ಕೊಟ್ಟೆ, ಕಡಿಮೆ ಆಗೋಯ್ತು. ಸೊ ನನಗೂ ಅರ್ಥೇ ಹೋಯ್ತು, ತಲೆಯಿಂದ ಹೊರಟೋಯ್ತದು ಅವಳಿಗೆ ಇನ್ಫೆಕ್ಷನ್ ಆಗಿದೆ ಇದೆ ಇನ್ನ ಅಂತ ಹೇಳ್ಬಿಟ್ಟು. ಇನ್ನು ಅವಳಿಗೆ ಕೆಮ್ತಾನೆ ಇದ್ದಾಳೆ. ಮಾತ್ರ ಒಂದು ಸಾರಿ ಆದರೆ ಒಂದು ವಾರ ಆದರೂ ಪಾಪ ಅವಳು ಸಫರ್ ಆಗ್ತಾಳೆ. ಮೂಗಲ್ಲಿ ಕಟ್ಕೊಂಡಿರುತ್ತೆ, ಕೆಮ್ತಾಳೆ. ಅದು ನನಗೆ ಜ್ವರ ಬಂದಿಲ್ವಲ್ಲ, ಅಷ್ಟೊಂದು ಸಿವಿಯರ್ ಅನ್ನಿಸ್ಲಿಲ್ಲ. 1-2 ದಿನದಿಂದ ಅವಳು ಕೈ ತುತ್ತು ತಿಂತಾ ಇದ್ದೀನಿ. ನನಗೀಗ ಬಂದ್ಬಿಟ್ಟಿದೆ. ಬೆಳಿಗ್ಗೆಯಿಂದನೂ ಚುಚ್ತಾನೇ ಇದೆ, ಜಾಸ್ತಿ ಚುಚ್ತಾ ಇದೆ, ಕಣ್ಣೆಲ್ಲ ಉರಿತಾ ಇದೆ. ನಿನ್ನೆ ಸ್ವಲ್ಪ ಶುರುವಾಗಿತ್ತು, ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು. ಏನೋ ಆಗೋದಿದೆ ಅಂದ್ಕೊಂಡೆ, ಕಾಫಿ ಕುಡಿದೆ, ಆದರೂ ಕೂಡ ಕಡಿಮೆ ಆಗಲಿಲ್ಲ. ಇವತ್ತು ಜಾಸ್ತಿ ಆಗಿಬಿಟ್ಟಿದೆ, ಕಣ್ಣೆಲ್ಲ ಉರಿ. ಅದಕ್ಕೆ ಅಮ್ಮ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಗುಡಿಸ್ಕೊಡ್ತೀನಿ ಅಂದರು. ಗುಡಿಸೋದು ಅಂದರೆ ಮಾಡ್ರನ್ ವೇಯಲ್ಲಿ ಗುಡಿಸೋದು. ಈಗ ನೋಡಿ, ಇನ್ನೂ ಬೆಡ್ಶೀಟ್ಸ್ ಎತ್ತಿಲ್ಲ, ಬೆಡ್ ರೆಡಿ ಮಾಡಬೇಕು. ನಾನು ಇವಾಗ ಕೆಲಸ ಶುರು ಮಾಡ್ತಾ ಇದ್ದೀನಿ. ಸರಿ, ನಾನು ಗುಡಿಸ್ಕೊಡ್ತೀನಿ ಅಂದರು. ಅಮ್ಮ, ನೀನು ಗುಡಿಸೋದಾದರೆ ಒಂದು ಡಿಫ್ರೆಂಟ್ ವೇಯಲ್ಲಿ ಗುಡಿಸು ಇವತ್ತು, ನಿನಗೂ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗುತ್ತೆ. ನೋಡು ನಿನ್ಗೆ ಏನು ಅನಿಸುತ್ತೆ ಇದನ್ನು ಮಾಡಿದ್ಮೇಲೆ. ಏನಾದರೂ ನಿನಗೆ ಯೂಸನ್ನು ಆಗಿದ್ರೆ ತೊಗೊಳ್ಳೋಣ ನಿನಗೂ ಕೂಡ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ರನ್ ವೇಯಲ್ಲಿ ಮನೆ ಗುಡಿಸ್ತಾ ಇದ್ದಾರೆ. ಬನ್ನಿ ಹೇಗೆ ನೋಡೋಣ. ಸೊ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇದು ಅಗಾರೋ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್. ಫ್ಲೋರ್ ಕ್ಲೀನ್ ಮಾಡ್ಬೋದು, ಹೋಲ್ ಮನೇನ ಕ್ಲೀನ್ ಮಾಡ್ಬೋದು. ಕಾರ್ಪೆಟ್ಸ್, ಸೋಫಾ, ಬೆಡ್, ಕರ್ಟನ್ಸ್ ಎಲ್ಲೆಲ್ಲಿ ಕಾಬ್ ವೆಬ್ ಎಲ್ಲೆಲ್ಲಿದೆಯೋ ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಇದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದೆ, ಮನೆ ಫುಲ್ ಕ್ಲೀನ್ ಮಾಡಿದ್ರಲ್ಲ ಅಂತ. ಅವ್ರು ಹೇಳಿದ್ದು ಬಗ್ಗಿ ಗುಡಿಸೋ ಹಾಗಿಲ್ಲ, ಆ್ಯಂಡ್ ಪರ್ಕೆ ಇಟ್ಕೊಂಡಾಗ ಕೈ ನೋವು ಬರುತ್ತಲ್ವಾ, ಆ ಥರನೂ ಆಗೋದಿಲ್ಲ. ನಿಂತ್ಕೊಂಡೇ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಕಣೆ, ಮಾಡಿದೆ ಅಂತ ಅನ್ಸೋದೇ ಇಲ್ಲ ಅಂಥೇಳಿ. ಸೊ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಅಮೆಝಾನಲ್ಲಿ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಈಗ ತಿಂಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ, ನಾನು ಸ್ಕೂಲ್ಗೆ ಹೋಗಿದ್ದಾಳೆ. ಅಮ್ಮನ ತಿಂಡಿ ಆಯಿತು. ಅಮ್ಮ 4 hour ಒನ್ಸ್ ಐ ಡ್ರಾಪ್ ಹಾಕಬೇಕು, ಅದಕ್ಕೆ ಅವರು ಐ ಡ್ರಾಪ್ ಹಾಕ್ಕೊಂಡು ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಅವ್ರಿಗೆ ಮಧ್ಯರಾತ್ರಿ ಎಚ್ಚರ ಆಗಿಬಿಡುತ್ತಂತೆ, ನಿದ್ದೆ ಬರಲ್ಲ ಅಂದ್ಬಿಟ್ಟು ಬೆಳಗಿನ ಟೈಮಲ್ಲೇ ನಿದ್ದೆ ಮಾಡಿರ್ತಾರೆ. ಆ್ಯಂಡ್ ವೆದರ್ ಕೂಡ ಹಾಗೇ ಇದೆ, ತಣ್ಣಕ್ಕಿದೆ. ಮೈಸೂರಲ್ಲಿ ತುಂಬಾ ಬಿಸಿಲು, ನನಗೆ ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಅಮ್ಮಂಗೆ ಚಳಿ, ನಮಗೆ ಇದು ಕೂಲು, ಅಮ್ಮನಿಗೆ ಚಳಿ. ಸೊ ಮಲ್ಕೊಳ್ಳೋಣ ಹೊತ್ಕೊಂಡು ಅನಿಸುತ್ತೆ. ಅವರು ಏನು ಜಾಸ್ತಿ ಏನು ಕೆಲಸ ಇರೋದಿಲ್ಲ, ಮಾಡಿದ್ರೆ ಅಡುಗೆ ಮಾಡಿಕೊಡ್ತಾರೆ ನನಗೆ ಅಷ್ಟೇ. ಸೊ ಇವತ್ತು ಅಡುಗೆನೂ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಅಮ್ಮ ರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಈಗ ತಿಂಡಿ ಮಾಡ್ತಾ ಇದ್ದೀನಿ TV ಹಾಕ್ಕೊಂಡು. ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆಗೆ ಆಲೂಗೆಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಅದ್ರ ಜೊತೆ ಸಾಂಬಾರು ಪುಡಿ. ಇದರಲ್ಲಿ ಮೇನ್ ಅಂದರೆ ಸಂಡಿಗೆ, ಇದೆಲ್ಲ ಹಾಕಿ ಇದ್ರ ಜೊತೆ ಬೇಳೆ ಹಾಕಿ ಬೇಳೆ ಸಾಂಬಾರು ಮಾಡ್ಬೋದು. ಆದರೆ ಅದು ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಬರೀ ಗೊಜ್ಜು ರೀತಿಯಲ್ಲಿ ಬೇಳೆ ಹಾಕದೆ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಂಡಿಗೆ ಅಂದರೆ ವಡೆ ಮಸಾಲೆ ಮಾಡ್ಕೊಳ್ತಾರಲ್ವ, ಮಸಾಲೆ ವಡೆ, ಅದನ್ನ ಸನ್ ಡ್ರೈ ಮಾಡಬೇಕು. ಆ ಮಸಾಲೆನ ಸಣ್ಣದಾಗಿ ಬಾಲ್ಸ್ ರೀತಿಯಲ್ಲಿ ಮಾಡಿ, ಅದು ಒಣಗಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿಕೊಂಡು ಈ ಥರ ಗೊಜ್ಜು ಮಾಡೋದು. ನಮ್ಮ ಸಾನುಗೆ ಆ ಸಂಡಿಗೆ ಎಷ್ಟು ಇಷ್ಟ ಆಗುತ್ತಾ. ಈ ಆಲೂಗೆಡ್ಡೆ ಬದನೆಕಾಯಿ ಹಾಕಿದರೆ ಇದು ಬೇಡ ಮಮ್ಮ, ನನಗೆ ಜಾಸ್ತಿ ಅದು ಕೊಡು ಅಂತಾಳೆ. ಎಲ್ಲ ಮಸಾಲೆ ಹಾಕಿರ್ತಾರಲ್ವ, ಚೆನ್ನಾಗಿರುತ್ತೆ. ಇದು ನಾನು ಮಾಡಿಲ್ಲ, ನಮ್ಮ ಅತ್ತೆ ಯಾವಾಗಲೂ ಮಾಡ್ತಾರೆ, ಆದರೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದು ಕುತ್ಕೊಂಡು ಬಗ್ಗಿ ಎಲ್ಲ ಹಾಕಬೇಕು, ಅವ್ರಿಗೂ ಕೂಡ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಮ್ಮನೇ ಕೇಳ್ತಾ ಇದ್ದೆ, ನಾನೇ ಮಾಡ್ತೀನಿ ಹೇಳಮ್ಮ ಇದು ಹೇಗೆ ಮಾಡೋದು ಅಂತ.
ಇದು ಅಲಸಂದೆ ಕಾಳು ಬರುತ್ತಲ್ಲ ಅದರಲ್ಲಿ ಮಾಡೋದಂತೆ. ಸೊ ನೆಕ್ಸ್ಟ್ ಸಮ್ಮರಲ್ಲಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ಅನ್ನಕ್ಕೂ ಆಗಬೇಕು, ಮಿಕ್ಕಿದ್ರೆ ರಾತ್ರಿಗೆ ಕೂಡ ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ಇಟ್ಟರೆ ಅದು ಸಾಫ್ಟ್ ಆಗುತ್ತೆ, ಆಮೇಲೆ ಬೇಯಿಸೋದಕ್ಕೆ ಈಸಿ ಆಗುತ್ತೆ. ನೀವು ಈ ಥರ ಮಾಡ್ತೀರಾ, ಯಾವಾಗಲಾದರೂ ಮಾಡಿದ್ದೀರಾ ತಿಳಿಸಿ. ಓಕೆ, ಇದು ಅಮ್ಮನಿಗೂ ಇಷ್ಟ ಅಂತೆ, ಆದರೆ ಅಪ್ಪನಿಗೆ ಇಷ್ಟ ಆಗೋದಿಲ್ಲ, ಗ್ಯಾಸ್ ಆಗುತ್ತೆ. ನಮ್ಮ ಮಾವನಿಗೂ ತುಂಬ ಇಷ್ಟ, ಬಟ್ ಗ್ಯಾಸ್ ಆಗುತ್ತೆ ಅಂತ ಈಗಲೂ ಅವರು ಸ್ವಲ್ಪ ಕಡಿಮೆ ಮಾಡಿದ್ದಾರಂತೆ, ಇಲ್ಲಾಂದರೆ ಮೊದಲು ತುಂಬ ಇಷ್ಟಪಟ್ಟು ತಿನ್ನೋರಂತೆ. ಸೊ ಅಮ್ಮನಿಗೆ ಏನು ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಕೊರೆ ಥರ ಬರ್ತಾ ಇದೆಯಂತೆ, ಅದಕ್ಕೆ ಅವರು ಅದನ್ನು ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದರು. ಇಲ್ಲ ಅಂದರೆ ಅದು ತೊಂದರೆ ಆಗುತ್ತೆ, ಅಮ್ಮನ ಕಾಣೋದೇ ಇಲ್ಲ. ಆಮೇಲೆ ಅದು ಒಂದ್ಸಾರಿ ಮಾಡಿಸ್ಬಿಟ್ರೆ ಇನ್ನು ಮತ್ತೆ ಬರೋದಿಲ್ವಂತೆ. ಸೊ ತುಂಬಾ ಮೈನರ್, ಅದು ನಿಮಗೆ ಏನೂ ಗೊತ್ತಾಗೋದಿಲ್ಲ ಅಂತಾನೆ ತುಂಬ ಜನ ಹೇಳಿದಾರಂತೆ. ಆ್ಯಕ್ಚುಲಿ ಅಪ್ಪನಿಗೂ ಆಗಿದೆ ಲಾಂಗ್ ಬ್ಯಾಕು, ಆದರೂ ನಮ್ಮ ಅಮ್ಮಂಗೆ ಭಯ. ದೇವ್ರಿಗೆಲ್ಲ ಬೇಡ್ಕೊಂಡು ಇಡ್ಗಾಯಿ ಹಾಕಬೇಕು, ಪೂಜೆ ಮಾಡಿಸ್ಬೇಕು ಅಂದ್ಕೊಂಡೇ ಬಂದರು. ಸಕ್ಸಸ್ ಆಗೋದಕ್ಕೆ ಅದಕ್ಕೆ ನಾವು ಯಾವುದು ಹತ್ತಿರ ಇರೋದನ್ನೆಲ್ಲ ಹಾಸ್ಪಿಟಲ್ ಬಿಟ್ಬಿಟ್ಟು ವೆರಿ ಫೇಮಸ್ಸು ಸ್ಪೆಷಲಿಸ್ಟು ಅದಕ್ಕೆ ಹೋಗಿದ್ದೀವಿ, ನಾರಾಯಣ ನೇತ್ರಾಲಯಗೆ. ಆದರೂ ನಮ್ಮ ಅಮ್ಮನಿಗೆ ಭಯ. ಏನು ಮಾಡೋಣ, ಅದು ಆದಮೇಲೆ ಗೊತ್ತಾಗೋದು, ಎಕ್ಸ್ಪೀರಿಯನ್ಸ್ ಆದಮೇಲೆ. ಬಟ್ ನಮ್ಮ ಮಾವನೂ ಮಾಡಿಸಿದ್ರಲ್ಲ, ಅಪ್ಪನೂ ಮಾಡಿಸಿದ್ದಾರೆ. ಭಯ. ಮ್ಯಾನು ವಿಮೆನ್ ಏನು ಡೆಲಿವರಿನೇ ಮಾಡ್ತೀವಂತೆ, ಇದು ಸಣ್ಣ ಸರ್ಜರಿ ಮಾಡಿಸ್ಕೊಳಕ್ಕಾಗಲ್ಲ. ಹೇಳ್ತಾರಲ್ವಾ, ಅದು ತಡ್ಕೊಳಕ್ ಆಗ್ತಿರೋ ಅಷ್ಟು ಪೇನ್ ಅದು ಅಂತ, ಅದನ್ನೇ ತಡ್ಕೊಳ್ತೀವಂತೆ. ನೀವು ಅಷ್ಟಕ್ಕೆಲ್ಲ ಎದ್ರುಕೊಂಡ್ರಾಗುತ್ತಾ? ಸೊ ಎಕ್ಸಿಬಿಷನಿಂದ ತಂದಿದ್ದು ಓಲೆ ತಗೊಂಡೆ ಅವತ್ತು ಎಕ್ಸಿಬಿಷನಲ್ಲಿ, ಅದನ್ನ ನೀನು ತೋರಿಸೇ ಇಲ್ವಲ್ಲೇ. ಎಲ್ಲಿ ಟೈಮ್ ಎಲ್ಲಿತ್ತು ಕೆಲಸಗಳು. ಅದಕ್ಕೆ ಸರಿ ಬಿಡು, ನಾನು ನಿಮಗೂ ತೋರಿಸ್ತಿಲ್ಲ, ಅಮ್ಮನಿಗೂ ತೋರಿಸ್ಬಿಡೋಣ ಅಂತ ಬಂದು ಇವಾಗ ಕೂತ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು ಗೊತ್ತಾ, ಬಾಂಬೆಲಿ ನಾನು ತೊಗೊಂಡಿದ್ನಲ್ಲ ಸೇಮ್ ಅದೇ ಥರ ಇದೆ. ನಾನು ಫಸ್ಟ್ ಟೈಮ್ ಹೋದಾಗ 30 ರೂಪೀಸ್ ಇತ್ತು, ಹೋದ ವರ್ಷ ಅಕ್ಟೋಬರಲ್ಲಿ. ಈ ವರ್ಷ ಮೇಯಲ್ಲಿ 40 ರೂಪೀಸ್ ಆಗಿತ್ತು. ಸೊ ಇಲ್ಲಿ 100 ರೂಪೀಸ್ಗೆ 3. ಅವತ್ತೊಂದು ಚೆರ್ರಿಗೆ ಹಾಕಿದ್ನಲ್ಲ ಅದು, ಇದು ಮತ್ತೆ ಇದು, ಇದೊಂಥರ ಚೆನ್ನಾಗಿದೆ ಅಲ್ಲ, ಬಟ್ ಕಪ್ಪಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಪ್ಲಾಸ್ಟಿಕ್ ಇದ್ರ ಎಲ್ಲಾನು ಸಿಲ್ವರ್. ನಿಮಗೆ ಹತ್ತಿರದಿಂದ ಆಮೇಲೆ ತೋರಿಸ್ತೀನಿ, ನಮ್ಮ ಅಮ್ಮನ ತೋರಿಸ್ಬಿಡ್ತೀನಿ ಈಗ. ಸಿಲ್ವರ್ ಇದು ಯೆಲ್ಲೋ ಕಲರ್ ಅಲ್ಲಿ ಇತ್ತು, ಈ ಕಲರ್ ಅಲ್ಲಿ ಇತ್ತು, ಗ್ರೀನ್ ಕಲರ್ ಅಲ್ಲಿ ಇತ್ತು, ಎಮರಾಲ್ಡ್ ತರ ಚೆನ್ನಾಗಿತ್ತು. ಅದ್ರಗಿಂತ ಇದು ಸಿಲ್ವರ್ ಕಲರ್ ಚೆನ್ನಾಗಿ ಅಲ್ಲ, ಸಿಲ್ವರ್ ಮಧ್ಯ ಇದು ಹರಳು, ಅದು ಬ್ಲೂ ಗ್ರೀನ್ ಯೆಲ್ಲೋ ಆ ತರ ಇತ್ತು. ಕಲರ್ ಚೆನ್ನಾಗಿದೆ. ಏನೋ ಮ್ಯಾಚ್ ಆಗುತ್ತೋ ಇಲ್ವೋ ಸುಮ್ಮನೆ ತಗೊಂಡಿದ್ದು. ಅಲ್ಲ, ಇದು ಚೆನ್ನಾಗಿದೆ. ಆಮೇಲೆ ಇದು ಇನ್ನೊಂದು ಚೆರ್ರಿ ಹೇಳಿದ್ನಲ್ಲ, ಹಾಕೊಂಡಿದ್ದೆ. ಇದು ಸೆಟ್ 6 ಸೆಟ್ ಇದೆ. ಅಮ್ಮ ಯಾವ್ದೂ ಚೆನ್ನಾಗಿರಲ್ಲ, ಒಂದ್ 2 ಸಾರಿ ಹಾಕಿದ ತಕ್ಷಣ ಸ್ನೇಹಿತರೆ ಲೂಸ್ ಆಗ್ಬಿಡುತ್ತೆ. ಬಿಗಿ ಇಲ್ವಾ, ಟೈಟ್ ಇಲ್ವಾ, ಚೆನ್ನಾಗಿ ಬರೋದೇ ಇಲ್ಲ, ಎಷ್ಟಾದ್ರೂ ಕೊಡ್ತಾವ. ಸುಮ್ಮನೆ ಸಾನು ಯಾವಾಗ್ಲಾದ್ರೂ ಒಂದ್ಸರಿ ಕೇಳ್ತಾಳೆ, ಅವಳೇನು ಜಾಸ್ತಿ ಹಾಕೋದಿಲ್ಲ, ಬಟ್ ಯಾವಾಗ್ಲಾದ್ರೂ ಕೇಳ್ತಾಳೆ, ಅದಕ್ಕೆ ತಗೊಂಡ್ಬಿಟ್ಟೆ. ಸ್ಟೋರ್ಸ್ ಹತ್ರದಿಂದ ಚೆನ್ನಾಗಿದೆ. ಇನ್ನೊಂದು ಪಿನ್ ಬರುತ್ತಲ್ಲ, ಅದೊಂದು ಶೀಟ್ ತಗೊಂಡೆ, ಅದು 20 ರೂಪೀಸ್. ಅದು ಇನ್ನೂ ಡಿಸೈನ್ ಚೆನ್ನಾಗಿರ್ತಿತ್ತು, ಯಾಕೋ ಈ ಸಲ ಅಷ್ಟು ದೊಡ್ಡದಾಗಿ ಅಂದರೆ ಸಾನು ಈ ಥರ ಒಂದು ಜಾಕೆಟ್ ತಗೊಂಡಿದ್ದಾಳೆ ನೋಡಿ, ಹೊರಗಡೆ ಫರ್ ಇದೆ ಆ್ಯಂಡ್ ಅದೂ ರೌಂಡ್ ರೋಸ್ ಥರ ಡಿಸೈನ್ ಇರೋದು, ಒಳಗಡೆ ಒಂಥರ ಪಾಲಿಸ್ಟರ್ ಇದು ಏನೋ ಒಂದು. ಇದು 400. ಸ್ವಲ್ಪ ದೊಡ್ಡದಾಗುತ್ತೆ ಸಾನುಗೆ, ಬಟ್ ಸೈಜಲ್ಲಿ ಇರಲಿಲ್ಲ, ಅವೈಲೇಬಲ್ ಇರಲಿಲ್ಲ, ಮತ್ತು ಕಲರ್ಗಳು ಆಪ್ಷನ್ ಜಾಸ್ತಿ ಇರಲಿಲ್ಲ. ನಾನು ಇದರಲ್ಲೂ ಪಿಂಕ್ ಹುಡುಕೆ ಸಿಗಲಿಲ್ಲ. ಇದು ಅಲ್ಲಿ ತೊಗೊಂಡಿದ್ದಲ್ಲ, ಊರಲ್ಲಿ ಇದಕ್ಕೆ ಹೋಗಿದ್ರು, ಟ್ರೆಂಡ್ಸ್ಗೆ ಹೋಗಿದ್ರು ಕೆ ಆರ್ ನಗರದಲ್ಲಿ. ಏನಾಯಿತು, ನಾವು ಇಲ್ಲಿ ತೊಗೊಂಡಿದ್ದು ಟೀ ಶರ್ಟು ಚಿಕ್ಕವನಿದ್ದಾನಲ್ವ, ಅವನಿಗೆ ಲೂಸ್ ಆಗೋಯ್ತು. ಸೊ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡಿದ್ರು, ಅವನು ಮಾತ್ರನೇ ಲೂಸ್ ಆಗಿಬಿಡ್ತು, ಚೇಂಜ್ ಮಾಡಿಸಿ ಅಂತ ಹೇಳಿದ್ರು. ಯಾಕಂದರೆ ಅವನು ಇನ್ನೂ 2-3 ವರ್ಷ ಬಿಟ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ, ಆ ಥರ ಇತ್ತು ಸೈಜ್ ಅದು.
ಅದಕ್ಕೆ ಎಲ್ಲರೂ ಚೇಂಜ್ ಮಾಡಿಸಿ ಅಂದ್ರಲ್ಲ ಸರಿ ಅಂದ್ಬಿಟ್ಟು ಇಟ್ಕೊಂಡ್ಬಿಟ್ವಿ. ಆದ್ರೆ ಅವ್ನು ಬೇಜಾರು ಮಾಡ್ಕೊಂಡ್ಬಿಟ್ಟ, ಎಲ್ಲವನ್ನೂ ಹೊಸದಾಕಿದ್ದಾರೆ ನಾನ್ ಮಾತ್ರ ಹಾಕಿಲ್ಲ ಅಂದ್ಬಿಟ್ಟು. ಯಾಕಂದ್ರೆ ಎಲ್ಲರಿಗೂ ಗಿಫ್ಟ್ ಮಾಡಿದ್ದಲ್ವಾ. ಆಮೇಲೆ ಅವನ್ಗೆ ಸರಿ ಅಲ್ಲೇ ತೆಗಿಸ್ಕೊಳ್ಳೋಣ ಬಾ ಅಂದ್ಬಿಟ್ಟು ಅವನ್ನ ಅಲ್ಲೇ ಕರ್ಕೊಂಡು ಹೋದ್ರು. ನಮ್ ಸಾನ್ ಇರ್ತಾಳ, ಅವಳಿಗೆ ಹೋದ್ರು. ಅವಳು ನೋಡಿದ್ಮೇಲೆ ಅವಳಿಗೂ ಬೇಕಲ್ವಾ ಏನಾದ್ರು, ಅವನ್ ತಗೊಂಡಿದ್ದಾನೆ ನಾನಿಗೂ ಬೇಕು ಏನಾದ್ರು ಅನ್ಕೊಂಡು ಇದನ್ನ ನೋಡ್ಬಿಟ್ಟು ಅವಳು ತಗೊಂಡ್ ಬಂದಿದ್ದಾಳೆ. ಇದು ಟ್ರೆಂಡ್ಸ್ ಅಲ್ಲಿ 650 ಅಂತೆ. ಒಳಗಡೆ ಹೊರಗಡೆ ಎಲ್ಲೂ ಫರ್ಕ್ ಇದೆ, ಸೇಮ್ ಕ್ಲಾತ್ ಹೊರಗಡೆನೂ ಒಳಗಡೆನೂ. ಸಾನದು ಸ್ವಲ್ಪ ಚಿಕ್ಕದಾಗ್ತಾ ಇತ್ತು, ಸರಿ ಬಿಡು ಅಂತ ಅದು ತಗೊಂಡ್ಲು. ಅದಾದ ತಕ್ಷಣ ಅಲ್ಲಿ ಇದು ಸಿಕ್ತು, ಇರ್ಲಿ ಬಿಡು ಒಂಚೂರು ದೊಡ್ಡದಿದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಪರವಾಗಿಲ್ಲ, ಅದೊಂದ್ಸರಿ ಇದೊಂದ್ಸರಿ ಹಾಕ್ತಾಳೆ, ಒಂದ್ 2-3 ವರ್ಷ ಬರುತ್ತೆ ಬಿಡು. ನಮ್ ಸಾನು ಸ್ವೆಟರ್ ಹಾಕದ್ ತುಂಬಾ ಕಡಿಮೆ ಕಣಮ್ಮ, ಶಕೆ ಜಾಸ್ತಿ ಅಂತಾಳೆ. ಆದ್ರೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ಇರ್ಲಿ ಅಂತ ಗಾಳಿ ಬಂದಾಗ ಇಟ್ಟುನೇ ತುಂಡಾಗ್ಬಿಡುತ್ತೆ. ಅದು 400 ಅಂದೆ ಅಲ್ವಾ. ಇದು ಈ ಸರಿ ತುಂಬಾ ಇತ್ತು, ಲೈಟ್ ಅಂದ್ರೆ ಅಷ್ಟು ಡಿಸೈನ್ ಅಷ್ಟು ಅಂದ್ರೆ ಹುಡುಕ್ಬೇಕು, ಎಲ್ಲಾ ಕಡೆನೂ ಇತ್ತು. ಈ ತರದ್ದು ಶಾರ್ಟ್ ಆದ್ರೆ 100, ಲಾಂಗ್ ಆದ್ರೆ 150-200. ಅಂದ್ರೆ ತುಂಬಾನೇ ದೊಡ್ಡದು. ಎಸ್ಪೆಷಲಿ ಈ ತರದಂದ್ರು ಹಾಕೊಂಡಾಗ ಹಾಕೊಂಡ್ರೆ ಇನ್ನ ದೊಡ್ಡದಾಗುತ್ತೆ ಅದು. ಆಮೇಲೆ ರಾಜೇಶ್ ಯಾವುದು ನಿನ್ಗೆ ಸೂಟ್ ಆಗ್ತಾ ಇಲ್ಲ, ಎಲ್ಲ ದೊಡ್ಡದಿದೆ ಅಂದ್ಬಿಟ್ಟು ಬೇಡ ಅಂದ್ರು. ಆಮೇಲೆ ಇದೊಂದು ಇಷ್ಟ ಆಯ್ತು ಸ್ವಲ್ಪ, ಸಾನುಗೆ ಇರ್ಲಿ, ಅವಳು ಹೇಗಿದ್ರು ಸ್ವೆಟರ್ ಹಾಕಲ್ಲ, ಅಟ್ಲೀಸ್ಟ್ ಇದಾದ್ರೂ ಹಾಕೊಳ್ಳಿ ಅಂದ್ಬಿಟ್ಟು ಒಂದು ತಗೊಂಡೆ. ಇದು 100. ಇದು ಸ್ವಲ್ಪ ಡಿಸೈನು ಚೆನ್ನಾಗಿದೆ, ಈ ತರದ್ದು ಇದೆ. ಇದು ಬೆಂಗಳೂರಲ್ಲಿ ಮೊದಲಿಂದಾನು ಸಿಗ್ತಾ ಇದೆ. ಮೈಸೂರಲ್ಲಿ ನಾನು ಈ ಸಾರಿ ಎಕ್ಸಿಬಿಷನ್ ಅಲ್ಲಿ ನೋಡಿದೆ, ಹೋದ ವರ್ಷ ಇತ್ತು ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಹೋಗಿರ್ಲಿಲ್ಲ. ಬಟ್ ಈ ಸಾರಿ ಫುಲ್ ಎಲ್ಲಾ ಕಡೆನೂ ಇತ್ತು, 100 ರೂಪೀಸ್ ಸಿಗ್ತಾ ಇತ್ತು. ಹುಡುಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಸಿಕ್ತು. ಅದ್ ಬಿಟ್ರೆ ಒಂದು ಕ್ಯಾಂಡಲ್ ಸಾನು ನನ್ನ ಹೌಸ್ಗೆ ಬೇಕು, ನನ್ನ ಹೌಸ್ಗೆ ಬೇಕು, ಚೆನ್ನಾಗಿದೆ. ಬಾರ್ಬಿ ಹೌಸ್ಗೆ ಲೈಟ್. ಇದು 100, ಇದು 50. ಅದು ಬಿಟ್ರೆ ಇನ್ನೇನಿಲ್ಲ ಸ್ನೇಹಿತರೆ. ನಾನು ಅಲ್ಲಿ ಶೂಸ್ಗಳಿತ್ತು, ಸ್ಲಿಪ್ಪರ್ಸ್ ಇತ್ತು, ನಾನು ಇಲ್ಲೇ ತಗೊಂಡಿದ್ನಲ್ಲ ಹೋದ್ ಸಾರಿ, ಅದಕ್ಕೆ ಅದನ್ನ ನೋಡೋದಕ್ಕೂ ಹೋಗ್ಲಿಲ್ಲ. ಆಮೇಲೆ ಬಟ್ಟೆ ಟಾಪ್ಸ್ ಏನಾದ್ರು ನೋಡೋಣ ಅಂತ ಹೋಗಿದ್ದೆ, ಡಿಸೈನ್ಸ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಮತ್ತೆ ಇಯರಿಂಗ್ಸ್ ಅದೊಂದೇ ತಗೊಂಡಿದ್ದು. ಉಂಗುರಗಳಿತ್ತು, ನನ್ನ ಹತ್ರ ಇದೆ ಆಲ್ರೆಡಿ, ಇರೋದೇನೆ ಹಾಕ್ತಾ ಇಲ್ಲ, ಸುಮ್ಮನೆ ಯಾಕೆ ಅಂತ ತಗೊಂಡಿಲ್ಲ. ಇನ್ನು ಗೇಮ್ಸ್ ತುಂಬ ಆಡಿದ್ವಿ. ಇನ್ನು ಸ್ಪೂನ್ಸ್ಗಳು ತೊಗೊಂಡ್ವಿ. ಸ್ಪೂನ್ಸ್ಗಳು ಯಾಕೆ ತೊಗೊಂಡಿದ್ದು ಅಲ್ಲಿ ಅಂದರೆ, ಇಲ್ಲೆಲ್ಲ ತೊಗೊಳೋದಕ್ಕೆ ಹೋದರೆ ಅರ್ಧ ಡಜನು 1 ಡಜನ್ ತೊಗೊಳ್ಬೇಕು ಒಟ್ಟಿಗೆ. ಸ್ವಲ್ಪ ದೊಡ್ಡದು ಸ್ವಲ್ಪ ಉದ್ದದ್ದು ಬೇಕು ಅನ್ನೋ ಹಾಗಿದ್ರೂ ಅರ್ಧ 1 ಡಜನ್ ತೊಗೊಳ್ಬೇಕು. ಅದಕ್ಕೆ ಅಲ್ಲಿ ಸಿಂಗಲ್ ಸಿಗುತ್ತೆ. ಅದು ಹಾಗಾಗಿ ನಾನು ಒಂದು ಎಲ್ಲ ಸೈಜ್ದು 2 ತೊಗೊಂಡೆ. ಇದು ತಿನ್ನೋದಕ್ಕೆ ಆಗೋದಿಲ್ಲ, ದೊಡ್ಡ ಸೈಜ್ ಬಾಟ್ಲುಗಳಲ್ಲಿ ಏನಾದ್ರು ಬಡಿಸೋದಕ್ಕೆ ಅಥವಾ ಮಿಕ್ಸ್ ಮಾಡೋದಕ್ಕೆ, ಬಾಟ್ಲುಗಳೆಲ್ಲ ಹಾಕ್ಬೋದು, ಚಟ್ನಿ ಹಾಕೊಳ್ಳೋದಕ್ಕೆ, ಆ ಥರದಕ್ಕೆ ದೊಡ್ಡದು. ಸೊ ಇದೆಲ್ಲ ಇದು 30-40, ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ರೇಟು. ಇದೆಲ್ಲದಕ್ಕಿಂತ ಚಿಕ್ಕದಿದೆ, ಇದಕ್ಕೆ 40. ನೋಡೋಕ್ಕೆ ಚೆನ್ನಾಗಿ. ಇದು ಯಾಕೆ ತೊಗೊಂಡಿದ್ದು ಅಂದರೆ ಮಸ್ಕ್ ಮೆಲನ್ನು ಮತ್ತು ವಾಟರ್ ಮೆಲನ್ನು ಈ ಥರ ಸ್ಕೂಪ್ ಮಾಡೋದಕ್ಕೆ, ರೌಂಡ್ ಬಾಲ್ ಥರ ಬರುತ್ತೆ. ಅದೊಂದೇ ರೀಸನ್ಗೆ ಇದು ತೊಗೊಂಡಿರೋದು. ಈಗ ಇದು ಬೇಕು ಅಂದರೆ ನಾನಿಲ್ಲಿ ಡಜನ್ ಲೆಕ್ಕದಲ್ಲಿ ತೊಗೊಳ್ಬೇಕು. ಮತ್ತು ಇದು ಚಿಕ್ಕದು ಸ್ವಲ್ಪ ಶೇಪ್ ಇದೆ, ಕರ್ವ್. ಇದು ಚಟ್ನಿ ಗೊಜ್ಜು ಹಾಕೋದಕ್ಕೆ ಸಣ್ಣದಾಗಿ. ಆಮೇಲೆ ವುಡನ್ ಸ್ಪೂನ್ಸ್ ತೊಗೊಂಡೆ, ಉಪ್ಪು ಜಾಡೀಲಿ ಹಾಕೋಣ ಅಂತ ಹೇಳ್ಬಿಟ್ಟು. ಇದು 2 ದೊಡ್ಡ ಸ್ಪೂನು. ಈಗ ದೊಡ್ಡ ಗ್ಲಾಸ್ ಇದೆ ನಮ್ಮ ಮನೇಲಿ, ಅದೆಲ್ಲ ಹಾಕಿ ಮಿಕ್ಸ್ ಮಾಡೋದಕ್ಕೆ. ಚಿಕ್ಕದು ಇರುತ್ತಲ್ಲ, ಅದು ಒಳಗಡೆನೇ ಹೊಟ್ಟೋಗುತ್ತೆ, ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು 2 ಅಷ್ಟೇ. ಈ ಸಾರಿ ತುಂಬ ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ ನಮಗೆ ಇಲ್ಲೂ ಸಿಗುತ್ತೆ, ಸೇಮ್ ಪ್ರೈಸ್ಗೆನೆ ಸಿಗುತ್ತೆ. ಹಾಗಾಗಿ ಅಲ್ಲೇ ತಗೋಬೇಕು ಅಂತೇನು ಅನ್ಸಲ್ಲ. ಆದರೆ ನೋಡಿದಾಗ ಸಿಂಗಲ್ ಸಿಗಲ್ಲ, ಕೆಲವೊಂದು ಮಾತ್ರನೇ ಇಲ್ಲಿ ಸಿಗದೆ ಇರೋದನ್ನ ತಗೊಂಡಿದೆ. ಇಷ್ಟೇ ಸ್ನೇಹಿತರೆ ಎಕ್ಸಿಬಿಷನ್ ಹಾಲ್ ವಿಡಿಯೋ. ಸೊ ಎಕ್ಸಿಬಿಷನ್ ನೋಡಿದ್ದೀರಾ ವ್ಲಾಗ್ ಅಂದ್ಕೊಳ್ತೀನಿ, ಚೆನ್ನಾಗಿತ್ತಲ್ವಾ? ಒಂದ್ಸರಿ ಅಂತೂ ಹೋಗ್ಲೇಬೇಕು. ನೀವೇನು ತಗೊಳ್ತೀರೋ ತಗೊಳ್ಳೋದಿಲ್ವೋ ನೋಡೋದಕ್ಕಂತೂ ಹೋಗ್ಬೇಕು. ಎಲ್ಲಿ ಒಂದು ಕಡೆನೂ ಚೆನ್ನಾಗಿಲ್ಲ ಅನ್ನಂಗಿಲ್ಲ, ಅಷ್ಟೊಂದು ಅಟ್ರಾಕ್ಟಿವ್ ಆಗಿತ್ತು.
ಎಲ್ಲ ಕಡೆನೂ ಲೈಟಿಂಗ್ಸು ಒಂದು ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ಶಾಪ್ಸ್ಗಳು ಅದನ್ನ ಮಳಿಗೆಗಳು ಅಂತ ಗೇಮ್ಸ್ ಹತ್ತತ್ರ ಹಾಕ್ತಾರಲ್ವ, ಅದೂ ಚೆನ್ನಾಗಿತ್ತು. ನಮ್ಮ ಹತ್ರ ಎಷ್ಟು ಟೈಮ್ ಕಡಿಮೆ ಇತ್ತು ಅಂದರೆ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ. ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನಾವು ಮನೆಗೆ ಹೋದಾಗ 11 ಗಂಟೆ, ಅಲ್ಲೇ 10 ಗಂಟೆ ಲೈಟ್ ಆಫ್ ಮಾಡಿಬಿಟ್ರೆ ಆದ್ರೂ ನಾವು ಒಳಗಡೆನೇ ಇದ್ವಿ. ನಾವು ಅಷ್ಟೊಂದು ಟೈಮ್ ಆಗ್ಬಿಟ್ಟಿತ್ತು, ಅಷ್ಟೊಂದು ಸುತ್ತಿದ್ದೀವಿ. ಈಗ ಸ್ನೇಹಿತರೆ ಟೈಮ್ 5:15 ಆಗ್ತಾ ಇದೆ. ನಾನು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿದ್ವಿ ಅಲ್ವಾ, ಅದಕ್ಕೆ ಒಂದು ಕಮೆಂಟ್ ಬಂದಿತ್ತು, ನೀವು ಆಯುಧ ಪೂಜೆ ಟೈಮಲ್ಲಿ ಕಾರ್ಗೆ ಪೂಜೆನೇ ಮಾಡಲಿಲ್ಲ ಯಾಕೆ ಅಂತ ಹೇಳಿಬಿಟ್ಟು. ಮತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಅಂದರೆ ಕಾಂಪೌಂಡ್ ಬಿದ್ದಿತ್ತು, ಮಳೆ ತುಂಬ ಬಂದು. ಅವಾಗ ಕೂಡ ನಮ್ಮ ಕಾರ್ ಬಗ್ಗೆ ನಾನೇನು ಮಾತಾಡಿರಲಿಲ್ಲ. ಸೊ ಅವಾಗ ಯಾವಾಗಲಾದ್ರೂ ಒಂದು ಸಾರಿ ಒಂದು ಕಮೆಂಟ್ ಬರುತ್ತೆ, ನಿಮ್ಮ ಕಾರಲ್ಲಿ ನೀವು ತೋರಿಸ್ಲೇ ಇಲ್ವಲ್ಲ ಅಂತ ಆ ವಿಡಿಯೋಲಿ ಕೇಳಿದರು. ಹಾಗಾಗಿ ಇವತ್ತು ಆ ಕಮೆಂಟ್ ಓದ್ತಾ ಇದ್ನಲ್ಲ, ಅವಾಗ ನೆನಪಾಯಿತು. ಸೊ ನಮ್ಮ ಕಾರು ನಾವು ಲಾಂಗ್ ಬ್ಯಾಕ್ ಅದನ್ನು ಮಾರಿಬಿಟ್ವಿ. ಅದಾದಮೇಲೆ ಹೊಸದಾಗಿ ತೊಗೊಂಡಿಲ್ಲ. ಅದು ಏನಾಗ್ತಿತ್ತು ಅಂದರೆ ನಮಗೆ ಪ್ರಾಬ್ಲಮ್ಮು, ಕಾರು ನಾವು ತುಂಬ ಕಡಿಮೆ ತೆಗಿಯೋದು. ನಮ್ಮ ಸಾನುಗೆ ಕಾರ್ ಅಷ್ಟೊಂದು ಆಗೋದಿಲ್ಲ. ಸೊ ಎಲ್ಲಾದರೂ ಹತ್ತಿರ ಹೋಗ್ತೀವಿ, ಇನ್ನು ಬ್ಯಾಂಗ್ಳೂರಲ್ಲೇ ಸ್ವಲ್ಪ ಹತ್ತಿರ, ವಿತಿನ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಎಲ್ಲಾದರೂ ಹೋಗ್ತೀವಿ ಅಂದರೆ ನಾವು 2 ವೀಲರಲ್ಲೇ ಹೋಗೋದು. ಸಾನುಗದು ಆಗೋದಿಲ್ವಲ್ಲ. ಆ್ಯಂಡ್ ಟ್ರಾಫಿಕ್ ಕೂಡ ತುಂಬ ಇರುತ್ತೆ. ಕಾರಲ್ಲಿ ಹೋದರೆ ಡಬಲ್ ದ ಟೈಮ್ ಹಿಡಿಸುತ್ತೆ. ಅದಕ್ಕೆ ನಾವು 2 ವೀಲರೇ ಪ್ರಿಫರ್ ಮಾಡೋದು. ಆ ಥರ ಮಾಡಿನೇ ನಮ್ಮ ಕಾರು ಎಸ್ಪೆಷಲಿ ಕೊರೋನಾ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ 1 ವರ್ಷ ತೆಗೆದೇ ಇರಲಿಲ್ಲ. ಆ ಥರ ಆಗಿ ಅದು ಕೆಟ್ಟೋಗ್ತಾ ಇತ್ತು. ಎವ್ರಿ ಟೈಮ್ ಸರ್ವಿಸ್. ನಾವು ಊರಿಗೆ ಹೋಗ್ಬೇಕಾದ್ರೆ ಮಾತ್ರನೇ ಕಾರ್ ಯೂಸ್ ಮಾಡೋದು. ತೆಗೆದ್ರೆ ಸಾಕು ಸರ್ವಿಸು. ಒಂದು ಸಾರಿ ಅಂತೂ ಸರ್ವಿಸ್ ಮಾಡಿಸ್ಕೊ ಬಂದಿದ್ದೀವಿ, ಹೊರಟಿದ್ದೀವಿ, ಬೆಳಿಗ್ಗೆ ನಿಂತೋಯ್ತು. ಸೊ ಆವಾಗ ತುಂಬ ಬೇಜಾರಾಗ್ಬಿಟ್ಟು ಮಾರ್ಬಿಟ್ವಿ ಅದನ್ನು. ಬೇಡ, ನಮ್ಮ ಮನೇಲಿ ಕಾರ್ ಜಾಸ್ತಿ ಯೂಸ್ ಇಲ್ಲ ಅಂಥೇಳಿ. ಅದೇ ರೀಸನ್ಗೆ ನಾವು ಮತ್ತೆ ಈಗ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾನೇ ಇದ್ದೀವಿ. ಬಟ್ ಇದೊಂದು ರೀಸನ್ಗೆ ಸುಮ್ಮನೆ ಮುಂದೆ ಹಾಕ್ತಾ ಇದ್ದೀವಿ. ಸೊ ಹಾಗಿದ್ರೆ ಈ ಕಾರ್ ಯಾವುದು? ನಾವೀಗ ಊರಿಗೆ ಹೋಗಿದ್ವಿ ಅಲ್ವಾ, ಎವ್ರಿ ಟೈಮ್ ನಾವು ಊರಿಗೆ ಹೋಗ್ಬೇಕಾದ್ರೆ ಇದೇ ಕಾರಲ್ಲಿ ಹೋಗೋದು. ಇದು ಬಂದು ರಾಜೇಶ್ ಅವ್ರ ಕಸಿನ್ದು. ಅವರು ಇರೋದು ನಮ್ಮ ಹಳೆ ಏರಿಯಲ್ಲಿ, ನಾವು ಮೊದಲಿದ್ವಲ್ಲ ಅಲ್ಲೇ ಇರೋದವರು. ಸೊ ನಾವು ಇಯರ್ಲಿ 3 or 4 ಟೈಮ್ಸ್ ಏನೋ ಹೋಗೋದು. ಅದಕ್ಕೆ ಅವ್ರಿಗೇನಾದರೂ ಕಾರ್ ಫ್ರೀ ಇದ್ದರೆ ಸೊ ಆ ಕಾರ್ ತೊಗೊಂಡೋಗ್ತೀವಿ, ಇಲ್ಲ ಅಂದರೆ ನಾವು ಟ್ರೈನಲ್ಲೇ ಹೋಗೋದು. ಸೊ ಅವ್ರು ಕೇಳಿದ್ರಲ್ಲ ಅಂದ್ಬಿಟ್ಟು ಈಗ ತಿಳಿಸ್ತಾ ಇದ್ದೀನಿ. ಈಗ ಸಾನು ಇವತ್ತು ಸ್ಕೂಲಿಂದ ಬಂದಮೇಲೆ ಮತ್ತೆ ಇವತ್ತು ಪಾರ್ಟಿಗೆ ಹೋಗ್ಬೇಕಂತೆ. ಅದಕ್ಕೆ ನೆನ್ನೆನೇ ಅರ್ಜೆಂಟಾಗಿ ಹೋಗ್ಬಿಟ್ಟು ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದಾಳೆ. ಈಗ ನಾನು ರೆಡಿ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ನಾಳೆ ಆಪ್ರೇಷನ್ ಅಲ್ವಾ, ಅದಕ್ಕೆ ಅಮ್ಮ ಅಲ್ಲಿಂದ ಮೈಸೂರಿಂದ ಬರೋ ದಿನಾನೇ ಪೂಜೆ ಮಾಡಿಸ್ಕೊಂಡು ಬರೋಣ ಕಣೆ ಮಹದೇಶ್ವರನ ದೇವಸ್ಥಾನದಲ್ಲಿ ಅಂತ ಹೇಳಿದರು. ಯಾಕಂದರೆ ನಾವು ಬಂದಿದ್ದು ಸೋಮವಾರ. ಆದರೆ ನಾವು ಬ್ಯಾಂಗ್ಳೂರಿಗೆಲ್ಲ ಬರೋದು, ರಿಂಗ್ ರೋಡಲ್ಲಿ ಬಂದುಬಿಟ್ವಿ. ದೇವಸ್ಥಾನದ ಹತ್ರ ಹೋಗೋದಕ್ಕಾಗಲಿಲ್ಲ. ನಾಳೆ ಆಪ್ರೇಷನ್ ಮುಂಚೆ ನಾನು ಪೂಜೆ ಮಾಡಿಸ್ಬೇಕು ಅಂತ ನಮ್ಮಮ್ಮ ತುಂಬಾ ಅಂದ್ಕೊಂಡಿದ್ರು. ಅದಕ್ಕೀಗ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಈಗ ಬಂದಿದ್ದೀವಿ ಮಹದೇಶ್ವರನ ದೇವಸ್ಥಾನಕ್ಕೆ. ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪ ಕೂಡ ತಂದಿದ್ದಾರೆ. ಅಮ್ಮ ಹೇಳ್ತಾರೆ ಪ್ರತಿ ಸೋಮವಾರ, ಅದು ಕಾರ್ತಿಕ ಇರಲಿ ಇಲ್ಲದೆ ಇರಲಿ, 2 ದೀಪ ಹಚ್ಚೋದ್ರಿಂದ ದೇವಸ್ಥಾನದಲ್ಲಿ ಒಳ್ಳೇದಾಗತ್ತೆ. ದೀಪಗಳನ್ನ ತಂದಿಟ್ಕೊಂಡ್ಬಿಡು, ಹೋಗಿ ನಿನ್ಗೆ ಯಾವಾಗಾಗುತ್ತೋ ಅವಾಗ ಹಚ್ಚು ಅಂತ. ಅದು ಬಿಟ್ಟರೆ ಈಗ ಕಾರ್ತಿಕ ಬೇರೆ ಅಲ್ವಾ, ಅದಕ್ಕೆ ಅಮ್ಮ ಜಾಸ್ತಿ ದೀಪಗಳನ್ನ ತಂದಿದ್ದಾರೆ. ಸೊ ಎಣ್ಣೆ, ಬತ್ತಿ, ದೀಪ ಎಲ್ಲನೂ ಮೈಸೂರಲ್ಲೇ ರೆಡಿ ಮಾಡ್ಕೊಂಡಿದ್ವಿ, ಅಲ್ಲೇ ಹೋಗಬೇಕು ಅಂತ. ಆದರೆ ನಾವು ರೂಟ್ ಚೇಂಜ್ ಮಾಡಿಬಿಟ್ವಿ, ಲೇಟ್ ಆಗೋಯ್ತು ಅಂತ. ಅದಕ್ಕೆ ಹೋಗೋದಕ್ಕಾಗಲಿಲ್ಲ. ಸರಿ ಇಲ್ಲೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬಂದಿದೆ. ಆ್ಯಂಡ್ 2 ಕಾಯಿ ಕೂಡ ತಂದಿದ್ದಾರೆ. ಇದು ಇಡ್ಗಾಯಿ ಹಾಕೋದಕ್ಕೆ. ನಾನು ಈ ಥರ ಎಲ್ಲ ಏನು ಮಾಡೋದೇ ಇಲ್ಲ. ನನಗೆ ಹೇಳ್ತಾ ಇದ್ರು ಅಮ್ಮ, ನಿನ್ಗೆ ಯಾವಾಗ ಹುಷಾರಿಲ್ಲ ಅನಿಸುತ್ತೋ, ಏನೋ ಸಮಥಿಂಗ್ ಯು ಆರ್ ನಾಟ್ ಕಂಫರ್ಟೇಬಲ್, ಕಣ್ಣು ತಗಲಿದೆ ಅಂತ ಅನ್ನಿಸ್ದಾಗ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಇಡ್ಗಾಯಿ ಹಾಕ್ಸು, ಒಳ್ಳೆಯದಾಗತ್ತೆ ಅಂತ. ಸೊ ಪೂಜೆಗೆ ಅಂತಾನೆ ಬೇರೆ ತೊಗೊಂಡು ಬಂದಿದ್ವಿ, ಮತ್ತು ಇಡ್ಗಾಯಿ ಹಾಕ್ಸೋದಕ್ಕೆ ಅಂತಾನೆ ಬೇರೆ ತೊಗೊಂಡು ಬಂದಿದ್ವಿ. ಓಕೆ ಸ್ನೇಹಿತರೆ, ನಾಳೆ ಸರ್ಜರಿ ಇದೆ. ಸೊ ನಾಳೆ ಸರ್ಜರಿ ದಿನ ಹೇಗಿರುತ್ತೆ ನೋಡೋಣ. ಈಗ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್,
ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.